ಈಗ ಒಂದು ಚಿಕ್ಕ ಟೆಸ್ಟ್ ಮಾಡೋಣ. ಒಂದು ಬಾಕ್ಸ್ ಇದೆ. ಇವರೆಲ್ಲ ಹೇಳ್ತಾ ಇರ್ತಾರೆ, ಸರ್ ನಂಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್, ಎಕ್ಸಸೈಸ್ ಮಾಡಿ ಅಂದರೆ ಟೈಮ್ ಇಲ್ಲ, ಓದ್ರಿ ಅಂದರೆ ಟೈಮ್ ಇಲ್ಲ, ಹೆಂಗೆ ಮ್ಯಾನೇಜ್ ಮಾಡಬೇಕು? ಒಂದು ಬಾಕ್ಸ್. ಎಲ್ಲರೂ ನೋಡ್ತಾ ಇದ್ದೀರಾ? ಈಗ ಯಾರೋ ಒಬ್ರಿಗೆ ಕೇಳ್ತೀನಿ, ನಾನು ಎಲ್ರಿಗೂ ಕೇಳಲ್ಲ. ಎಸ್ ಮೇಡಮ್, ನೀವು ಏನು ಹೆಸರು? ಸಂಧ್ಯಾ. ಸಂಧ್ಯಾ, ಈ ಬಾಕ್ಸ್ ಒಳಗಡೆ 4 ಐಟಮ್ ಕೊಡ್ತೀನಿ. ನೀರು, ಚಿಕ್ಕ ಜಲ್ಲಿ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳು, ಮರಳು, ಎಲ್ಲದನ್ನು ಫಿಟ್ ಮಾಡಬೇಕು, ಅದರೊಳಗಡೆ ಸೇರಿಸಬೇಕು, ಅದರೊಳಗೆ ಹಾಕಬೇಕು. ಯಾವುದ್ರೊಳಗಡೆ? ಬಾಕ್ಸ್ ಒಳಗಡೆ. ಈ ಬಾಕ್ಸ್ ಒಳಗಡೆ ಇವೆಲ್ಲ ಹಾಕಬೇಕು. ಯೋಚನೆ ಮಾಡಿರಿ, ಯಾವುದು ಫಸ್ಟ್ ಹಾಕ್ತೀರಿ, ಯಾವುದು ಸೆಕೆಂಡ್ ಹಾಕ್ತೀರಿ, ಯಾವುದು ಥರ್ಡ್ ಹಾಕ್ತೀರಿ, ಯಾವುದು ಫೋರ್ತ್ ಹಾಕ್ತೀರಾ? ರೆಡಿನಾ? ರೆಡಿ? ಓಕೆ. ಹಲೋ 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 ಹೇಳಿ. ಹಾಂ, ಫಸ್ಟ್ ಯಾವ್ದು ಫಸ್ಟ್ ಹಾಕ್ತೀರಾ? ಈ ಮರಳು. ಓಕೆ, ಇದನ್ನು ಫಸ್ಟ್ ಹಾಕ್ತೀರಾ. ನಂಬರ್ 2 ಅದನ್ನು ಹಾಕ್ತೀರಾ. ನಂಬರ್ 2 ಅದು ಹಾಕ್ತಾರೆ. ನಂಬರ್ 3 ಇದನ್ನು ಹಾಕ್ತೀರಾ. ಓಕೆ, ನಂಬರ್ 4 ನೀರು ಹಾಕ್ತೀರಾ. ಓಕೆ, ಆ್ಯಸ್ ಪರ್ ಇವರ ಪ್ರಕಾರ 1 2 3 4. ಎಸ್. ಹಾಂ, ಫಸ್ಟ್ ದೊಡ್ಡ ಕಲ್ಲು, ಆಮೇಲೆ ಚಿಕ್ಕಲ್ಲು, ಆಮೇಲೆ ಮರಳು, ಆಮೇಲೆ ನೀರು. ಓಕೆ, ನೋಡೋಣ ಸರಿನೋ ತಪ್ಪು ಆಮೇಲೆ. ಎಸ್, ನೀವು ಫಸ್ಟ್ ದೊಡ್ಡ ಕಲ್ಲು, ಆಮೇಲೆ ಚಿಕ್ಕಲ್ಲು, ಆಮೇಲೆ ಮರಳು, ಆಮೇಲೆ ನೀರು. ಓಕೆ, ಈಗ ನಿಮ್ಮೆಲ್ಲರಿಗೂ ಓಪನ್ ಮೈಕ್. ಯಾವ್ದು ಫಸ್ಟು? ಫಸ್ಟ್ ದೊಡ್ಡ ಕಲ್ಲು, ಆಮೇಲೆ ಚಿಕ್ಕಲ್ಲು, ಆಮೇಲೆ ಮರಳು, ಆಮೇಲೆ ನೀರು. ಇದು ಕರೆಕ್ಟಾಗಿದ್ದರೆ ದಿಸ್ ಈಸ್ ಕಾಲ್ಡ್ ಟೈಮ್ ಮ್ಯಾನೇಜ್ಮೆಂಟ್. ಇಷ್ಟೇ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು ದೊಡ್ಡ ವಿದ್ಯೆ ಅಲ್ಲ ಅದು. ಯಾವ್ದು ಫಸ್ಟು, ಯಾವ್ದು ಸೆಕೆಂಡು, ಯಾವ್ದು ಥರ್ಡು. ದೊಡ್ಡ ಕಲ್ಲು ಹಾಕಿದ್ಮೇಲೆ ಚಿಕ್ಕ ಕಲ್ಲು ಹಾಕಿದರೆ ಸಂಧಿಯಲ್ಲೆಲ್ಲೋ ಕೂತ್ಕೋತಾವೆ. ಅದಾದಮೇಲೆ ಮರಳು ಹಾಕಿದರೆ ಅವು ಅದ್ರ ಸಂಧಿಯಲ್ಲೋ ಕೂತ್ಕೊಳ್ಳುತ್ತೆ. ಲಾಸ್ಟಿಗೆ ನೀರು ಹಾಕಿದರೆ ಅದ್ರ ತನ್ನ ಪ್ಲೇಸಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಫಸ್ಟಿಗೆ ನೀವು ನೀರು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಮೇಲೆ ಏನೂ ಹಾಕಕ್ಕೆ ಬರಲ್ಲ. ನಿಮ್ಮದು ನಮ್ಮದು ಪ್ರಾಬ್ಲಮ್ ಇಷ್ಟೇ. ಬೆಳಿಗ್ಗೆ ಹೇಳ್ತಿದ್ದಂಗೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಬುಕ್ ಹಿಡಿಯೋಕ್ಕೆ ಟೈಮ್ ಎಲ್ಲಿದೆ, ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಎಲ್ಲಿದೆ? ನೀವು ಅಂದ್ಕೋತೀರಿ, ಸರ್ ನನಗೆ ಭಾರಿ ಕೆಲಸ ಸರ್, ಬೆಳಿಗ್ಗೆ ಎದ್ಕೊಳ್ಳೆ ನಮ್ಮ ಮನೇಲಿ ನೀರು ತುಂಬೋದು ನಾನೇ, ಅಡುಗೆ ಮಾಡೋದು ನಾನೇ, ನಂಗೆ ಹೆಂಗೆ ಮಾಡಲಿ ಅಂತ. ನರೇಂದ್ರ ಮೋದಿ ಎಂಬ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್. ಹೀ ಹ್ಯಾಸ್ ಟೈಮ್ ಟು ಎಕ್ಸಸೈಸ್. ಸಿದ್ದರಾಮಯ್ಯನವ್ರು ಗೊತ್ತಲ್ಲ, ಬೆಳಗಾಂ ಅಧಿವೇಶನಕ್ಕೆ ಹೋದಾಗ, ನೋಡ್ರಪ್ಪ ನಾಳೆ ನನಗೆ ವಾಕ್ ಮಾಡಕ್ಕೆ ಇದು ಬೇಕು ಅಂತಾರೆ, ಥ್ರೆಡ್ಮಿಲ್ ಬೇಕು ಅಂತಾರೆ. ವಾಕ್ ಮಾಡಕ್ಕೆ ಬೇಕು. ಎಲ್ಲಿಂದನೋ ಮಿನಿಸ್ಟ್ರ್ ಮನೆಯಿಂದ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮನೆಯಿಂದ ತಂದ್ವಿ. ಬೆಳಿಗ್ಗೆ 5 ಗಂಟೆಗೆ ಹಲ್ಲುಜ್ಜಿ ರೆಡಿಯಾಗಿ ವಾಕ್ ಮಾಡಕ್ಕೆ ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇದೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇದೆ. ಬಳ್ಳಾರಿಯ ಸಾಮಾನ್ಯ ಮನೆಯ ಹುಡುಗಿಗೆ ನಂಗೆ ಮನೆಯಾಗ ಭಾರಿ ಕೆಲಸ ಐತೆ ಸರ್ ಅಂತಾರೆ. ದಿಸ್ ಈಸ್ ಅ ಪ್ರಾಬ್ಲಮ್. ಅಂದರೆ ಯಾವ್ದು ಫಸ್ಟು, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್. ನೀವು 7 ಗಂಟೆಗೆ ಎದ್ದರೆ ಆಗಲ್ಲ ಅಂದರೆ 6 ಗಂಟೆಗೆ ಎದ್ದೇಳ್ರಿ, 6ಕ್ಕೆ ಆಗಲ್ಲ ಅಂದರೆ 5 ಗಂಟೆಗೆ ಎದ್ದೇಳ್ರಿ. ಪ್ರೀಪೋನ್ ಯುವರ್ ಡೇ, ಯು ಹ್ಯಾವ್ ಟೈಮ್ ಟು ಡೂ ಎನಿಥಿಂಗ್. ಎಲ್ಲದನ್ನೂ ಮಾಡಲೇಬೇಕು, ಯಾವುದು ಮಿಸ್ ಮಾಡಬಾರ್ದು. ಓಕೆ, ದಿಸ್ ಈಸ್ ರೂಟು. ಇಷ್ಟೇ. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು. ಜಗತ್ತಿನಲ್ಲಿ ನೀವು ಗೂಗಲ್ ಅಥವಾ ಯೂಟ್ಯೂಬ್ ಎಲ್ಲರೂ ಹೋಗ್ರಿ, ಟೀಚ್ ಮೀ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಇದೊಂದು ಚಿತ್ರ ಬರುತ್ತೆ. ಏನು ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ, ಹೈ ಅರ್ಜೆಂಟ್, ಹೈ ಇಂಪಾರ್ಟೆಂಟ್, ಡೂ ಫಸ್ಟ್. ಅದನ್ನೇ ಫಸ್ಟ್ ಮಾಡಬೇಕು. ಈಗ ನೀವು ಪೊಲೀಸ್ ಎಕ್ಸಾಮ್ ಹಾಕಿದ್ದೀರಿ, ಇನ್ನು 3 ತಿಂಗಳಿಗೆ ಎಕ್ಸಾಮ್ ಇದೆ. 3 ತಿಂಗಳು ನಿಮಗೆ ಪೊಲೀಸ್ ಬಿಟ್ಟು ಇನ್ನು ಯಾವ್ದು ತಲೆಗೆ ಬರಬಾರ್ದು. ಆ ಹುಡುಗಂಗೆ ತುಂಬ ಕ್ಯೂರಿಯಾಸಿಟಿ ಇದೆ, ನಾನು ಪೊಲೀಸ್ ಆಗಬೇಕು ಅಂತ. ಅಪ್ಲಿಕೇಶನ್ ಹಾಕಾಗಿದೆ, ಡೇಟು ಅನೌನ್ಸ್ ಆಗಿದೆ. ಅಷ್ಟೊತ್ತಿಗೆ ಕಾಲೇಜಿಂದ ಟೈಮ್ ಟೇಬಲ್ ಬರುತ್ತೆ. 2ನೇ ಸೆಮಿಸ್ಟರ್ ಎಕ್ಸಾಮ್ ಅದೇ ಟೈಮಿಗಿದೆ. ಏನು ಮಾಡ್ತೀಯ ಈಗ ನೀನು ಡಿಸೈಡ್ ಮಾಡ್ಕೋಬೇಕು, ಸೆಮಿಸ್ಟರ್ ಎಕ್ಸಾಮ ಪೊಲೀಸ್ ಎಕ್ಸಾಮ. ಸೆಮಿಸ್ಟರ್ ಎಕ್ಸಾಮ್ ಬಿಟ್ಟರೆ ಮತ್ತೊಂದು ಸರಿ ಬರೆಯಬಹುದು. ಪೊಲೀಸ್ ಎಕ್ಸಾಮ್ ಬಿಟ್ಟರೆ ನಿನ್ನ ಏಜ್ ಬಾರ್ ಆಗೋಗುತ್ತೆ. ಯಾವ್ದು ಮಾಡ್ತೀಯಾ? ಪೊಲೀಸ್ ಎಕ್ಸಾಮ್.
ಡೂ ಫಸ್ಟ್ ಅಷ್ಟೇ. ಯಾವುದನ್ನ ಆಮೇಲೆ ಮಾಡ್ಬೋದು, ಡೂ ಲೇಟರ್, ಆಮೇಲೆ ಹಾಕ್ರಿ. ಇನ್ನು ಇವತ್ತಲ್ಲ ನಾಳೆ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ಗೆ ಹಾಕ್ರಿ. ಕೆಲವು ಮಾಡಲೇಬಾರ್ದು ಅನ್ನೋದನ್ನ ಡೋಂಟ್ ಡೂ. ಟೈಮ್ ವೇಸ್ಟ್ ಮಾಡಬಾರ್ದು. ಸಿಂಪ್ಲಿ ಮಂಜುನಾಥ್ ರೆಡ್ಡಿ ಸರ್ ಅಂತ ಇಲ್ಲಿ ಪ್ರಿನ್ಸಿಪಾಲ್ರಿದ್ದರು. ಅವರಿದ್ದಾಗ ನಾನೊಬ್ಬ ಹೈಸ್ಕೂಲ್ ಟೀಚರ್, ಸಾಮಾನ್ಯ ಹೈಸ್ಕೂಲ್ ಟೀಚರ್. ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದೆ, ನೀವು ಹೆಂಗಿದ್ದೀರೋ ಹಂಗೆ. 9 ಗಂಟೆಗೆ ಹೇಳ್ತಾ ಇದ್ದೆ, ನೀವಾದರೂ ಕೆಲವರು ಪುಣ್ಯಾತ್ಮರು 8 ಗಂಟೆಗೆ ಹೇಳ್ತಿದ್ದೀರಿ. ಐ ವೇಕಪ್ ಅಟ್ 9 o'clock. ಸೋಂಬೇರಿ ಅಂತ ಸೋಂಬೇರಿ, ಬಟ್ ಡಿಸೈಡ್ ಮಾಡಿದೆ ನನ್ನ ಲೈಫ್ ಇದಲ್ಲ ಅಂತ. 5 ಗಂಟೆಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ಫಾಸ್ಟ್ ವರ್ಕ್, ಫೋಕಸ್ಡ್ ಕೆಲಸ. ವಿತಿನ್ 6 years ಕರ್ನಾಟಕದಲ್ಲಿ 30 ಲಕ್ಷ ಜನಕ್ಕೆ ರೀಚ್ ಆದೆ ಕೇವಲ 6 ವರ್ಷದಲ್ಲಿ. ದಟ್ ಮೀನ್ಸ್ ನೀವು ಯಾವ್ದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ನಾನು ಇವತ್ತು ಟಿ ವಿ ನೋಡಲ್ಲ, 6 ವರ್ಷದಿಂದ ಟಿ ವಿ ನೋಡಿಲ್ಲ, 6 ವರ್ಷದಿಂದ ಇನ್ಸ್ಟಾಗ್ರಾಮ್ ನೋಡಿಲ್ಲ, ಫೇಸ್ಬುಕ್ ನೋಡಿಲ್ಲ. ಸರ್ ಮತ್ತು ನಿಮ್ಮದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ದಿನ ಬೆಳಿಗ್ಗೆ ಬರ್ತಾವಲ್ಲ ಸರ್? ಅದು ಬರೋಕ್ಕೆ ಹುಡುಗರು ಇರ್ತಾರೆ, ಅವ್ರ ವಿಡಿಯೋ ಕಟ್ ಮಾಡಿ ಹಾಕೋಕ್ಕೆ ಕೆಲಸ ಇರುತ್ತೆ. ಅವ್ರಿಗೆ ಪೇ ಮಾಡ್ತೀವಿ, ಅವ್ರನ್ನ ಹಾಕ್ತಿರ್ತಾರೆ. ನೀವು ಅದು ನೋಡ್ಕೊಂಡು ಅಯ್ಯೋ ಮಂಜುನಾಥ್ ಸರೇ ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ, ನಾವಿರಬೇಕಾ? ನೋ, ನಾನಿರಲ್ಲ, ನರೇಂದ್ರ ಮೋದಿಯವರು ಇರಲ್ಲ, ಸಿದ್ದರಾಮಯ್ಯನವರು ಇರಲ್ಲ. ಟ್ವೀಟ್ಗೆ ಹೋದರೆ ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿದ್ರು ಅಂತಾರಲ್ಲ. ನರೇಂದ್ರ ಮೋದಿ ಟ್ವೀಟ್ ಮಾಡ್ತಾ ಕೂತ್ಕೊಳ್ಳಲ್ಲ, ಅದಕ್ಕೆ ಒಂದು ಟೀಮ್ ಇದೆ. ಸಿದ್ದರಾಮಯ್ಯವ್ರು ಟ್ವೀಟ್ ಮಾಡ್ತಾ ಕೂತ್ಕೊಳ್ಳಲ್ಲ, ಅದಕ್ಕೊಂದು ಟೀಮ್ ಇದೆ. ಈವನ್ ವಿರಾಟ್ ಕೊಹ್ಲಿನೂ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗ್ತಾ ಕೂರಲ್ಲ. ನೋಡಿರ್ಬೋದು ನೀವು ಮೊನ್ನೆ, ಅವರಿನ್ನೂ ಸ್ಟೇಡಿಯಮ್ಮಲ್ಲಿದ್ದಾರೆ. ನಾವು ವಿಶ್ವಕಪ್ ಗೆದ್ದೆವು ಅಂತ ಪೋಸ್ಟ್ ಬರ್ತಿಲ್ಲಿ. ಹಂಗಾರೆ ಅಲ್ಲಿ ಮೊಬೈಲೇ ಹಿಡ್ದಿಲ್ಲ ಅವರು. ಎಲ್ಲಿ ವಿಶ್ವಕಪ್? ಅಲ್ಲಿ ಇನ್ನೂ ಸ್ಟೇಡಿಯಮಲ್ಲಿದ್ದಾರೆ. ಇಲ್ಲಿ ಬಂತು ಅಂದರೆ ಅದನ್ನ ಹಾಕಕ್ಕೆ ಬೇರೆ ದುಡ್ಡು ಕೊಟ್ಟು ಇಟ್ಕೊಂಡಿರ್ತಾರೆ. ನೀವು ನಾವು ಬಕ್ರ ಆಗಿ ಅಯ್ಯೋ ವಿರಾಟ್ ಕೊಹ್ಲಿ ಕಂಗ್ರ್ಯಾಚುಲೇಷನ್ ಹಾಕಂತ ಕೂತ್ಕೊಂಡಿದ್ದೀರಿ. ಆ ಪೋಸ್ಟೇ ವಿರಾಟ್ ಕೊಹ್ಲಿ ಹಾಕಿಲ್ಲ, ಈವನ್ ವಿರಾಟ್ ಕೊಹ್ಲಿ ಅದು ನೋಡೇ ಇರೋದಿಲ್ಲ. ಅದು ನಿಮ್ಮ ತಲೆಯಲ್ಲಿರಬೇಕು. ಟೈಮ್ ವೇಸ್ಟ್ ಮಾಡೋದು ಬಿಡಬೇಕು.